ಸಕ್ಕರೆಯಲ್ಲಿ ಬೆಂದಿರೋ ಆಪ್ರಿಕಾಟು, ತುಪ್ಪದಲ್ಲಿ ರೋಸ್ಟ್ ಆಗಿರೋ ಡ್ರೈ ಫ್ರೂಟ್ಸು, ಜೊತೆಗೆ ಕಸ್ಟರ್ಡ್ ಮಿಲ್ಕು, ಇದೆಲ್ಲ ಸೇರಿದರೆ ಆಗೋದೆ ಅಫ್ಘಾನಿ ಕುಬಾನಿಕಾ ಮೀಠಾ. ನೀವು ನಮ್ಮದು ಬೇರೆ ವಿಡಿಯೋ ನೋಡಿದಿರೋ ಬಿಟ್ಟಿದ್ದೀರೋ ಪರವಾಗಿಲ್ಲ, ಆದರೆ ಈ ವಿಡಿಯೋ ನೀವು ನೋಡಲೇಬೇಕು, ಮನೇಲಿ 100% ಟ್ರೈ ಮಾಡಲೇಬೇಕು ನೋಡ್ರಿ. ಅಷ್ಟು ಅದ್ಭುತವಾಗಿದೆ ಈ ರೆಸಿಪಿ. ಮತ್ತೆ ತಡ ಹಾಗಾದರೆ ಶುರು ಮಾಡೋಣ. ಮೊದಲಿಗೆ ಒಂದು 20-25 ಆಪ್ರಿಕಾಟ್ ಬರುತ್ತಲ್ಲ, ಡ್ರೈ ಫ್ರೂಟಲ್ಲಿ ಒಂದು ಇದು ಆಪ್ರಿಕಾಟು, ಅದನ್ನು ತೊಗೊಂಡು ಹಿಂದಿನ ದಿನ 2 ಕಪ್ ನೀರಲ್ಲಿ ನೆನೆಸಿಟ್ಬಿಡಿ. ಏನು ಗುರು, ಆಪ್ರಿಕಾಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನ್ಬೋದು ನೀವು, ಆದರೆ ಹೇಳ್ತೀನಿ, ಪ್ರಾಮಿಸ್ ಮಾಡ್ತೀನಿ, ರೆಸಿಪಿ ಅದ್ಭುತವಾಗಿರುತ್ತೆ. ಆಪ್ರಿಕಾಟು ಚೆನ್ನಾಗಿ ನೆಂದಾದ್ಮೇಲೆ ಅದ್ರ ಬೀಜನೆಲ್ಲ ತೆಗೆದು ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಈ ಕಡೆ ಒಂದು ಬಾಣಲಿ ತೊಗೊಂಡು ಅದನ್ನು ಒಲೆ ಮೇಲಿಟ್ಟು ನಾವು ಅದಕ್ಕೊಂದು ಅರ್ಧ ಲೀಟ್ರು ನೀರು ಹಾಕ್ತಾಯಿದ್ದೀವಿ. ನೀರು ಹಾಕಿ ಒಂದು 2 ಪೀಸು ಚಕ್ಕೆನೂ ಹಾಕ್ತಾಯಿದ್ದೀವಿ. ಚಕ್ಕೆ ಹಾಕಿದ್ಮೇಲೆ ಬೀಜನ ಬಿಡಿಸಿ ಆಪ್ರಿಕಾಟ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಇದೇ ನೀರಿಗೆ ಹಾಕಿ ಲೋ ಫ್ಲೇಮಲ್ಲಿ ಅದನ್ನು ಬೇಯಿಸಬೇಕು. ಆಪ್ರಿಕಾಟು ಚೆನ್ನಾಗಿ ಕುಕ್ ಆಗಲಿ ಬಿಡಿ. ನೀವು ಈ ಕಡೆ ಬಂದು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಾದ್ಮೇಲೆ ಅದಕ್ಕೊಂದು 1/4 ಕಪ್ಪು ಹೆಚ್ಕೊಂಡಿರೋ ಗೋಡಂಬಿನೂ ಹಾಕಿ ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡ್ತಾ ಮಾಡ್ತಾ ಗೋಡಂಬಿ ಗೋಲ್ಡನ್ ಬ್ರೌನ್ ಆಯಿತಾ, ಗೋಲ್ಡನ್ ಬ್ರೌನ್ ಆದಮೇಲೆ ಅದನ್ನು ಎತ್ತಿ ಸೈಡ್ಗೆ ಇಟ್ಬಿಡಿ. ಈಗ ಆಪ್ರಿಕಾಟ್ನ ಬೀಜ ಬಿಡಿಸಿ ಸೈಡ್ಗೆ ಇಟ್ಟಿರ್ತಾರಲ್ಲ, ಆ ಬೀಜನ ಹೊಡೆದ್ರೆ ನಿಮ್ಗೆ ಈ ಥರ ಆಲ್ಮಂಡು, ಒಂಥರ ಈ ಬಾದಾಮಿ ಥರ ಇರೋದು ಸಿಗುತ್ತೆ. ಅದನ್ನು ನೀವು ಹಾಗೆ ಇಟ್ಕೊಂಡು ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದೀರಾ. ಈಗ ಈ ಕಡೆ ಬನ್ನಿ. ಆಪ್ರಿಕಾಟು ಇಷ್ಟೊತ್ತಿಗೆ ಚೆನ್ನಾಗಿ ಕುಕ್ ಆಗಿರುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಅದನ್ನು ನೀವು ಸ್ಮ್ಯಾಶ್ ಮಾಡಿ ನೋಡಿ, ಆರಾಮಾಗಿ ಸ್ಮ್ಯಾಶ್ ಆಗ್ತದೆ ಅಂತಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ. ಈಗ ಅದ್ರ ಮೇಲೆ ಒಂದು 3/4 ಕಪ್ಪು ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದ್ರ ಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ಹೆಚ್ಕೊಂಡಿರೋ ಬಾದಾಮಿನೂ ಹಾಕ್ಕೊಳ್ಳಿ. ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಪಿಸ್ತಾನೂ ಹಾಕ್ಕೊಳ್ಳಿ. ಪಿಸ್ತಾನೂ ಅಷ್ಟೇ ಅದನ್ನು ಚೆನ್ನಾಗಿ ಹೆಚ್ಕೊಂಡು ಹಾಕ್ಕೊಳ್ಳಿ. ಇದ್ರ ಜೊತೆಗೆ ರೋಸ್ಟ್ ಮಾಡ್ಕೊಂಡವಲ್ಲ ಕ್ಯಾಶು ಮತ್ತು ಆಪ್ರಿಕಾಟಲ್ಲಿ ಸಿಗೋ ಆಲ್ಮಂಡ್ನ ಅದನ್ನು ಸೇರಿಸಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಹಾಗೆ ಲೋ ಫ್ಲೇಮಲ್ಲಿ ಒಂದು 5-10 ನಿಮಿಷ ಹಾಗೆ ಬಿಡಬೇಕಾಗತ್ತೆ. ಅದೇನಾಗುತ್ತೆ ಗೊತ್ತಾ, ಈ ಮಿಕ್ಸರ್ ಎಲ್ಲ ಗಟ್ಟಿ ಆಗ್ಲಿಕ್ಕೆ ಶುರು ಆಗುತ್ತೆ. ಹೀಗೆ ಬೇಯುವಾಗ ಅದ್ರ ಮೇಲೆ ಒಂದು ಅರ್ಧ ಸ್ಪೂನು ರೋಸ್ ಎಸೆನ್ಸ್ ಹಾಕ್ಕೊಳ್ಳಿ. ಯಾವ ದಿನಸಿ ಅಂಗಡಿಯಲ್ಲಿ ಕೇಳಿದ್ರು ರೋಸ್ ಎಸೆನ್ಸ್ ನಿಮಗೆ ಸಿಗುತ್ತೆ. ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ರೋಸ್ ಪೆಟಲ್ಸು, ಇದು ಕೂಡ ನಿಮಗೆ ದಿನಸಿ ಅಂಗಡಿಯಲ್ಲಿ ಸಿಗುತ್ತೆ. ರೋಸ್ ಪೆಟಲ್ ಹಾಕಿದ್ಮೇಲೆ ಒಂದು ಅರ್ಧ ಕಪ್ ನೀರು ಹಾಕಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಅದನ್ನು ಮುಚ್ಚಿ ಕುಕ್ ಮಾಡಿಬಿಡೋಣ. ಹಾಗೆ ಬೇಯ್ತಾ ಇರಲಿ ಬಿಡಿ. ನೀವು ಈ ಕಡೆ ಏನು ಮಾಡಿ ಗೊತ್ತಾ, ಒಂದು ಬೌಲ್ ತೊಗೊಳ್ಳಿ. ಬೌಲ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ಳಿ. ಆ ಕಸ್ಟರ್ಡ್ ಪೌಡರ್ಗೆ ಒಂದು 3/4 ಕಪ್ಪು ಹಾಲು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಗಂಟು ಉಳಿಬಾರ್ದು, ಆ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇವಾಗ ಕಸ್ಟರ್ಡ್ ಮಿಲ್ಕ್ನ ಏನು ಮಾಡಿ ಗೊತ್ತಾ, ಇವಾಗ ಬೇಯ್ತಾ ಇರುತ್ತಲ್ಲ ಬಾಣಲಿ ಮೇಲೆ, ಅದನ್ನು ಮುಚ್ಚಲ ತೆಗೆದು ಅದಕ್ಕೆ ಈ ಕಸ್ಟರ್ಡ್ ಮಿಲ್ಕ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಹಾ, ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ, ಇನ್ನು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರ್ಬೋದು ನೀವೇ ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ. 5-10 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಅದನ್ನು ಕುಕ್ ಮಾಡಿದ್ರೆ ಅದೆಲ್ಲ ಗಟ್ಟಿಯಾಗೋಕ್ಕೆ ಶುರುವಾಗುತ್ತೆ. ಅಂದರೆ ನಮ್ಮ ಕುಬಾನಿಕಾ ಮೀಠಾ ರೆಡಿ ಆಗ್ತದೆ ಅಂತ ಅರ್ಥ. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟರ ಮಟ್ಟಿಗೆ ಗಟ್ಟಿ ಆದರೆ ಸಾಕಾಗುತ್ತೆ. ಈ ಕುಬಾನಿಕಾ ಮೀಠಾ ಏನೋ ರೆಡಿ ಆಯಿತು, ಆದರೆ ಇನ್ನೂ ತಿನ್ನೋಕೆ ರೆಡಿ ಆಗಿಲ್ಲ. ಯಾಕೆ ಗೊತ್ತಾ, ಇದನ್ನು ಯಾವತ್ತೂ ತಣ್ಣಗೆ ಮಾಡಿ ತಿನ್ನಬೇಕು. ಇದನ್ನು ಇವಾಗ ರೆಫ್ರಿಜರೇಟ್ರ್ ಅಂದರೆ ಫ್ರಿಜ್ ಒಳಗಿಟ್ಟು 1-2 ಗಂಟೆ ಇಟ್ಟರೆ ಸಾಕಾಗುತ್ತೆ. ಇಟ್ಬಿಟ್ಟು ಆಮೇಲೆ ಇದನ್ನು ತಿನ್ನಬೇಕು. ಸಕ್ಕರೆಯಲ್ಲಿ ಬೆಂದಿರೋ ಆಪ್ರಿಕಾಟು, ಜೊತೆಗೆ ರೋಸ್ಟ್ ಆಗಿರೋ, ಅದು ತುಪ್ಪದಲ್ಲಿ ರೋಸ್ಟ್ ಆಗಿರೋ ಡ್ರೈ ಫ್ರೂಟ್ಸು, ಹಾಗೆ ಕಸ್ಟರ್ಡ್ ಮಿಲ್ಕು, ಇದೆಲ್ಲ ಮಿಕ್ಸ್ ಆದರೆ ಟೇಸ್ಟ್ ಸಿಗುತ್ತಲ್ಲ, ಸಕ್ಕತ್ತಾಗಿರುತ್ತೆ ಕಣ್ರಿ. ಒಂದ್ಸರಿ ನೀವು ಮನೇಲಿ ಇದನ್ನು ಟ್ರೈ ಮಾಡಲೇಬೇಕು. ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಲೇಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಮತ್ತೆ ಸಿಗುವ.